ಜನಮತ ವಿಶೇಷ ಕಾರ್ಯಕ್ರಮದಲ್ಲಿ ಜನಾಭಿಪ್ರಾಯ ಹೇಗಿದೆ, ಜನರ ಮತ ಯಾರ ಕಡೆಗಿದೆ ಅಂತ ಕೇಳ್ತಾ ನಾವು ನಾಯನಹಳ್ಳಿಯ ಗ್ರಾಮದಲ್ಲಿದ್ದೀವಿ. ಇಲ್ಲಿರುವಂತಹ ನಾಗರಿಕರು ಯಾರಿಗೆ ತಮ್ಮ ಮತ ಅನ್ನೋದನ್ನ ಸೂಚಿಸ್ತಾರೆ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಬಂದು ಸುಧಾಕರ್ಗೆ. ಸುಧಾಕರ್ ಅವ್ರಿಗೆ. ಯಾಕೆ ಸುಧಾಕರ್ ಅವರು? ಆತನ ಬಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಐತೆ. ಆತನ ರಕ್ಷಾರಾಮಯ್ಯ ಅಳಗುನು ಅದಾಗಿ ಇದಕ್ಕೆ ಅನುಭವ ಇದೆ. ಅನುಭವದ ಮೇಲೆ ಕೆಲವು ಸವಲತ್ತುಗಳು ತಗೊಂಬರ್ತಾನೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸವಲತ್ತುಗಳು ಟೇಬಲ್ ಕುಟ್ಟಿ ತಗೊಂಬರ್ತಾನೆ ಆತನು. ಆದ್ದರಿಂದ ಈ ಸಾರಿ ಒಲವು ಆತನಿಗೆ ಇದೆ, ಅದನ್ನೇ ಬರೋದು, ಆತನಿಗೆ ವೋಟ್ ಹಾಕ್ತೀವಿ. ಯಾವ ರೀತಿಯಾಗಿ ಸಹಾಯ ಆಗ್ಬೋದು ಕ್ಷೇತ್ರಕ್ಕೆ ಅನ್ಸುತ್ತೆ? ಇವಾಗ ನೀವು ಹೇಳ್ತಾ ಇದ್ದೀರಾ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾಗಿ ಆಯ್ಕೆ ಆಗಬೇಕು ಅಂತ. ಯಾವ ರೀತಿಯಾಗಿ ನೀವು ಹೇಳಿದ್ರೆ, ಒಂದು ಸ್ಪೆಷಲ್ ಆಗಿ ಒಂದು ಮಾತು ಹೇಳಿದ್ರಿ, ಟೇಬಲ್ ಗುದ್ದಿ ಸವಲತ್ತುಗಳನ್ನು ತಗೊಂಡು ಬರ್ತಾರೆ ಅಂತ. ಯಾವ ರೀತಿಯಾಗಿ ಅದು ಅನುಕೂಲ ಆಗ್ಬೋದು ಅನ್ಸುತ್ತೆ ಕ್ಷೇತ್ರಕ್ಕೆ? ಯಾವ ರೀತಿಯಾಗಿ ಅಂದರೆ, ಈಗ ನಮ್ಗೆ ಬೇಕಾಗಿರೋ ಸೌಕರ್ಯ ನಮ್ಮ ಆಯ್ಸ್ ಕಳಿಸಿದೀವಲ್ಲ, ಅವ್ರ ಹತ್ರ ಹೋಗಿ ನಮ್ಗಿಂಥದ್ದು ಬೇಕು ಇಂಥದ್ದು ಮಾಡಿಕೊಡ ಅಂದರೆ ಅದನ್ನ ಸವಲತ್ತುಗಳು ಮಾಡಿಸ್ತಾನೆ. ಕನ್ಫರ್ಮ್ ಆಗಿ ಅದನ್ನ ಬಂದರೆ 100ಕ್ಕೆ 100 ಆಗ್ತದೆ. ಈಗ ರಕ್ಷಾರಾಮಯ್ಯನ ಹಾಕವ್ರೆ. ರಕ್ಷಾರಾಮಯ್ಯನ ಏನಂದರೆ ಹೊಸಬನು, ಅದನ್ನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಾವು ಬೆಂಗಳೂರು ಹೋಗ್ಬೇಕು. ಬೆಂಗಳೂರಲ್ಲಾದ್ರೆ ಇದರಲ್ಲಿ ಎಲ್ಲಿರ್ತಾನೆ ಏನಿರ್ತಾನೆ ಗೊತ್ತಾಗಲ್ಲ. ಹಂಗಾಗಿ ಸುಧಾಕರ್ ಅವನು ಇಲ್ಲೇ ಮನೆ ಐತೆ, ಬಾರ ಹಿಂಗೆ ಒಂಥದ್ದು ಮಾಡಿಕೊಡ, ನಂಗೆ ಬೇಕೆ ತೀರ್ಬೇಕಂದ್ರೆ ಮಾಡಿಕೊಡ್ತಾನೆ. ಈಗ ನಾವು ಗಟ್ಟಿಯಾಗಿ ನಿಮಗೆ ಓಟ್ ಅಂತೀವಿ. ಇವತ್ತು ಪಬ್ಲಿಕ್ನಾಗ ಓಟ್ ನಿಮ್ಮದೇ ಅಂತ ಹೇಳ್ತೀವಿ. ಈ ಪಬ್ಲಿಕ್ಕಲ್ಲಿ ಓಟ್ ನಿಮ್ಮದೇ ಅಂತ ಹೇಳ್ತೀವಿ. ನಾಳೆ ಬೆಳಗ್ಗೆ ಹಂಗೆ ಕೇಳೋಕ್ಕೂ ಧೈರ್ಯ ಇರ್ತದೆ. ನಮ್ಗಿಂತ ಓಟ್ ಹಾಕಿದ್ವಿ, ನಮ್ಗಿಂತ ಸವಲತ್ತುಗಳು ಬೇಕಿಂತ ಮಾಡಿಕೊಡೋಣ. ಓಕೆ, ಈಗ ಏನು ಇವಾಗ ನೀವು ಹೇಳಿದ್ರಿ, ಏನು ನಾನು ಓಟ್ ಹಾಕಿದ್ದೀನಿ, ಮುಂದೆ ನನಗೆ ಯಾವುದಾದ್ರೂ ಕೆಲಸ ಆಗಬೇಕು ಅಂತಂದರೆ ನಾವು ಧೈರ್ಯವಾಗಿ ಕೇಳ್ಬೋದು ಅವರು ಅಂತ. ಅದೇ ರೀತಿಯಾಗಿ ಕೆಲವರು ನಾಗರಿಕರು ಏನು ಮಾಡ್ತಾರೆ, ಓಟನ್ನು ಮಾರ್ಕೋತಾರೆ ಅಥವಾ ದುಡ್ಡಿಗಾಗೋ ಯಾವುದೋ ಆಮಿಷಕ್ಕೆ ಒಳಗಾಗಿ ಮಾರ್ಕೋತಾರೆ ಓಟನ್ನು. ಅವ್ರಿಗೋಸ್ಕರ ಏನಂತ ಈಗ ಅವರು ಮಾರ್ಕೊಳೋರು, ಈಗ ದುಡ್ಡು ತಗೊಂಡವ್ರು ಮಾಡೋರು ಧೈರ್ಯವಾಗಿ ಕೇಳೋಕ್ಕಾಗಲ್ಲ. ಲೇ ನಡಿಯಾನಿ ಅಂತಾರೆ. ಅವ್ರು ಅಂಥ ಕಡೆ ಹೋಗೋದು ಇಲ್ಲ. ಈಗ ಅವರು ದುಡ್ಡು ತಗೊಂಡಿದ್ರೆ, ನಾನು ನಿಮ್ಮ ಹತ್ರ ದುಡ್ಡು ತಗೊಂಡಿದ್ರೆ ನಿಮ್ಮ ಹತ್ರಕ್ಕೆ ಬರೋಕ್ಕಂಜಿಕೆ ನಾನು ಈ ದುಡ್ಡು ಕೊಟ್ಟಿದ್ದೀನಿ, ಇವತ್ತು ನಂಗೆ ದುಡ್ಡು ಕೂಡ ಮಾಡಿಕೊಡ್ತೀನಿ ಅಂತಾರೆ. ಇದು ಹಂಗಿಲ್ಲಲ್ಲ, ನಾವು ದುಡ್ಡು ತಗೊಳೋದಿಲ್ಲ, ನಮ್ಮ ಕೆಲಸ ಅಂತ ಹೇಳ್ತೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಡಾಕ್ಟರ್ ಸುಧಾಕರ್ಗೆ. ಸುಧಾಕರ್ ಅವ್ರಿಗೆ ಅಂದ್ರೆ ಬಿಜೆಪಿಗೆ ಮೈತ್ರಿ ಅಭ್ಯರ್ಥಿಗಳು. ಹೌದು. ಯಾಕೆ ಸರ್, ಯಾಕೆ ಸುಧಾಕರ್ ಅವರು? ಯಾಕೆ ಸುಧಾಕರ್ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮೊದಲು ನೀರಿನ ಅಭಾವ ಇತ್ತು. ಕಳೆದ 10 ವರ್ಷದಿಂದ ಅವರು ಮಾಡಿರೋ ಒಂದು ಕೆಲಸಗಳಿಗೆ, ಅವರು ಮಾಡಿರೋ ಒಂದು ಡೆವಲಪ್ಗೆ ಈ ಕ್ಷೇತ್ರದಲ್ಲಿ ಅಂಥವ್ರನ್ನೇ ಬೇಕು ಅಂತ ನಮ್ಮ ಬಯಕೆ. ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಸರ್? ಯಾವ ರೀತಿಯಾಗಿ ಅಂದರೆ, ಈಗ ನಮ್ಮವರು ನಾಯನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ನಾಯನಹಳ್ಳಿಯಲ್ಲಿ ಒಂದು ಆಸ್ಪತ್ರೆ ಇರ್ಬೋದು. 1,40,00,000 ರೂಪಾಯಿ ಅವರ ಅನುದಾನ ಇದೆ. ಮತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ನೀರಿನ ಅವಶ್ಯಕತೆ ಇತ್ತು. ಈಗ ಸಾವಿರಾರು ಜನ 2,000 ಎಕರೆ ಜಮೀನು ಹೂಗಿಡ ಇತ್ತು. ಅಂಥದ್ದು ಇವಾಗ 10,000 ಎಕರೆ ಜಮೀನು ನೀರಾವರಿ ಇದೆ. ಅವರ ಕೊಡುಗೆ ಬಹಳಷ್ಟು ಇದೆ. ಆದ್ದರಿಂದ ತಮ್ಮ ಬೆಂಬಲ ಅವರಿಗೆ ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು, ಈ ಚಿಕ್ಕಬಳ್ಳಾಪುರದಲ್ಲಿ ಈಗ ಹೇಳಬೇಕಾದ್ರೆ ಜಾತಿ ರಾಜಕೀಯ ಹುಟ್ಟಿದೆ. ಜಾತಿ ರಾಜಕೀಯ ಬಿಡಬೇಕು, ಪಕ್ಷ ರಾಜಕೀಯ ಮಾಡಬೇಕು. ಹಾಗಾಗಿ ಪಕ್ಷ ರಾಜಕೀಯದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ನಾವು ಮುನ್ನಡೆಸ ಹೊರತು ಜಾತಿ ರಾಜಕೀಯ ಮಾಡೋವ್ರನ್ನ ಬಿಡಬೇಕು. ಹಂಗಾಗಿ ಅವರು ಕಾಂಗ್ರೆಸ್ನಲ್ಲಿದ್ದು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಸಹಾಯ ಮಾಡಲಿಕ್ಕೆ ಪಕ್ಷ ಬಿಟ್ಟು BJP ಸೇರಿ BJPಯಲ್ಲಿ ಸಾಕಷ್ಟು ಕೆಲಸಗಳು ಅನುದಾನ ತಂದು ಮಾಡಿದ್ದಾರೆ. ಅದರಿಂದ ಅವರಿಗೆ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜನತೆಗಳು ಜಾತಿ ಒಂದು ಇದು ಬಿಟ್ಟು ಪಕ್ಷ ನೋಡಿ ನಾವು ವೋಟ್ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಈಗ ರಾಜ್ಯ ಸರ್ಕಾರ ಏನು ಮಾಡಿದೆ, 2,000 ರೂಪಾಯಿ ಬಹಳ ಇವ್ರ ಜನಕ್ಕೆ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೊಡೋದು ಒಂದು ಕೈಯಲ್ಲಾದರೆ ಕಿತ್ಕೊಳ್ಳೋದು ಇನ್ನೊಂದು ಕೈಯಲ್ಲಿದೆ. ಯಾವ ರೀತಿಯಲ್ಲಿ ಅಂದರೆ, ಈಗ ನಾವು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿದ್ರೆ, ಈಗ ನಾವೊಂದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಏನು ಒಂದು ಇದು ನಡೀತಾ ಇದೆ ಅಂದರೆ, 1,00,000 ರೂಪಾಯಿ ಇರೋ ವ್ಯಾಲ್ಯೂನ 3,00,000 ರೂಪಾಯಿ ಮಾಡಿದ್ದಾರೆ. ಈ ಕೈಯಲ್ಲಿ ಕೊಡ್ತಾರೆ, ಈ ಕೈಯಲ್ಲಿ ಕಟ್ಕೊಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶಪ್ಪ ಅಂತ. ವೆಂಕಟೇಶಪ್ಪ ಅವರೇ, ಜಾತವಾರ ಹೊಸಳ್ಳಿ. ಓಕೆ, ಜಾತವಾರ ಹೊಸಳ್ಳಿ ಅವರು. ವೆಂಕಟೇಶ್, ನಮಗೆ ಏನು ಎಲ್ಲ ಇದು ಮನೆ ಬಿದ್ದೋಗೋ ಮಟ್ಟಕ್ಕೈತೆ. ಮನೆ ಇಲ್ಲ. ನಾವು 2 ಮಕ್ಕಳು, ಹೆಂಡ್ರು ಎಲ್ಲ ಕಟ್ಕೊಂಡಿದ್ದೀವಿ. ಮನೆ ಬಿದ್ದೋಗೋ ಮಟ್ಟಕ್ಕೈತೆ. ಮನೆ ಇಲ್ಲ ಸರ್ ನಮಗೆ. ರೋಡ್ನಲ್ಲಿ ಒಂದು ಸ್ವಲ್ಪ ಮನೆ ಕಟ್ಕೊಂಡಿದ್ವಿ. 2 ಮಕ್ಕಳು ಸರ್ ನಮಗೆ. ಜಾತವಾರ ಹೊಸಳ್ಳಿ.
ಈ ಬಾರಿ ಸಂಸದರಲ್ಲಿ ಏನು ಕೇಳ್ತೀರಾ? ಏನೋ ನೀವು ಏನು ಕೇಳಿದ್ರೆ ಅದು ನಾವು ಕೇಳ್ತೀವಿ ಸರ್. ನಿಮ್ಗೆ ಯಾವ ರೀತಿ ಸಹಾಯ ಆಗಬೇಕು? ನಮ್ಗೆ ಮನೆ ಕಟ್ಕೊಳ್ಬೇಕು, ಅದರಿಂದ ನಾವು ಕೇಳ್ತಾ ಇದ್ದೀವಿ. ಹಂಗಿದ್ರೆ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಈ ಬಾರಿ? ನಾವು ಈ ಸಲ ಇದಕ್ಕೆ ಹಾಕ್ತೀವಿ ಸರ್. ಯಾವ್ದಕ್ಕೆ? ಇದಕ್ಕೆ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕ್ತಾ ಇದ್ದೀರಾ? ಓಕೆ, ರಕ್ಷಾರಾಮಯ್ಯ ಅವ್ರಿಗೆ ವೋಟ್ ಹಾಕ್ತಾ ಇದ್ದೀರಾ? ಹಾಕ್ತೀವಿ. ಓಕೆ, ಹಂಗಿದ್ರೆ ಈ ಸರಿ ಅವ್ರ ಸಂಸದರಾದ್ರೆ ಏನ್ ಸಹಾಯ ಬೇಡ್ತೀರಾ ಅವ್ರ ಹತ್ರ? ನಮ್ಮ ಮನೆ ಬೇಕು ಸರ್, ಮಾಡ್ಕೊಡಿ, ಮನೆ ಮನೆ ಮಾಡ್ಕೊಡ್ತೀರಿ, ಮನೆ ಮಾಡ್ಕೊಡಿ ಅಂತ ಕೇಳ್ತೀರಾ? ಕೇಳ್ತೀವಿ ಸರ್. ಓಕೆ, ಮಾಡ್ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸ ಇದೆಯಾ? ಐತೆ ಸರ್, ಇದೆ. ಹಂಗಿದ್ರೆ ಈ ಬಾರಿ ಅವರೇ ಸಂಸದರಾಗ್ತಾರೆ. ಐತೆ. ಓಕೆ, ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು? ಪ್ರಧಾನಮಂತ್ರಿ? ಪ್ರಧಾನಮಂತ್ರಿ ಯಾರೋ ಒಬ್ಬರು ಆತಾರ ಬಿಡಿ. ಯಾರೋ ಒಬ್ರು ಆಗ್ತಾರೆ. ಓಕೆ, ನಿಮಗೆ ಇಲ್ಲಿ ರಕ್ಷಾರಾಮಯ್ಯ ಅವ್ರು ಬರಬೇಕು. ಓಕೆ ಸರ್, ನಿಮ್ಮ ಹೆಸರು? ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ಅವರೇ, ಈ ಬಾರಿ ಯಾಕೆ ಯುವಕರು ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅನ್ನೋದು? ಏಕೆಂದರೆ ಈಗ ರಕ್ಷಾರಾಮಯ್ಯನವರು ಹಲವಾರು ಕೆಲಸಗಳು ಮಾಡಿದ್ದಾರೆ. ಕೈವಾರದಲ್ಲಿ ದೇವಸ್ಥಾನ ಮಾಡಿದ್ದಾರೆ, ಬಡವರಿಗೆ ಭಕ್ತರಿಗೆಲ್ಲ ಮದುವೆ ಮಾಡ್ತಾರೆ. ಹಾಗಾಗಿ ಅಷ್ಟೇ ಅಲ್ಲದೆ MS ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೂಡ ಒಂದು ಹಾಸ್ಪಿಟ್ಲು ಪ್ರೈವೇಟ್ ಇದೆ, ಒಂದು ಹಾಸ್ಪಿಟ್ಲ್ ಫ್ರೀ ಇದೆ. ಅವರು ಬಡವರಿಗೆ SSP ಕಾರ್ಡ್ ಮುಖಾಂತರ ಸ್ವಲ್ಪ ಕಮ್ಮಿ ಇದರಲ್ಲಿ ಬಿಲ್ ಮಾಡ್ತಾರೆ. ಏನೆಂದರೆ ಈಗ 1 ಲಕ್ಷ ರೂಪಾಯಿ ಆಗಿದ್ದರೆ ಒಂದು 50-30 ಕಟ್ಸ್ಕೊತಾರೆ. ಅದೇ ಪ್ರೈವೇಟ್ ಹಾಸ್ಪಿಟ್ಲ್ಗೆ ನಾವು ಹೋದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅದನ್ನೆಲ್ಲ ನಾವು ಟ್ಯಾಲಿ ಮಾಡಬೇಕಲ್ಲ. ಅದನ್ನ ನೋಡಿ ನಾವು ಯಾರಿಗೂ ಒಳ್ಳೆಯದು ವ್ಯಕ್ತಿನ ನೋಡಿ ಆಯ್ಕೆ ಮಾಡಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲ, ಈಗ ನಮ್ಮ ಪಂಚಾಯತಿಯಲ್ಲಿ ನಮ್ಗೆ ಸಪೋರ್ಟ್ ಆಗಿರೋದು ನಮಗೆ ನುಗ್ತಳ್ಳಿ ರವಿ ಅಣ್ಣವರು, ಅವ್ರ ಕಡೆಯಿಂದ ನಾವು ಇದು ಮಾಡ್ತಾಯಿದ್ದೀರಿ. ಮತ್ತು ನಮಗೆ ಈ ಭರಣಿ ವೆಂಕಟೇಶಣ್ಣವರು ಮತ್ತು ನಮ್ಮ ಶಿವಣ್ಣ ಸರ್ ಅವರು, ವೆಂಕಟೇಶ್ ಸರ್ ಅವರು ಎಲ್ಲ ತುಂಬ ನಮ್ಮ ಕಾಂಗ್ರೆಸ್ಸಲ್ಲಿ ಲೀಡ್ರಿಗೆ ಯಾರು ದೊಡ್ಡ ಲೀಡರ್ಗಳಿದ್ದಾರೋ ಅವರೆಲ್ಲ ನಮಗೆ ಒಂದು ಭರವಸೆ ಆಗಿದ್ದಾರೆ. ಏನೇ ಕೆಲಸ ಹೇಳಿದ್ರು ನಮಗೆ ಅವರು ಮಾಡಿಕೊಡ್ತಾರೆ. ನಮ್ಮ ರವಿ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ ನಮ್ದು ಏನೇ ಕೆಲಸ ಇದ್ದರೂ ನಮ್ಗೆ ಅವರು ಮಾಡಿಕೊಡ್ತಾರೆ ಬಡವರ ಪರವಾಗಿ. ಹಂಗಾಗಿ ನಾವು ಇದು ಮಾಡ್ತಾಯಿದ್ದೀವಿ. ಈ ಬಾರಿ ಪ್ರಧಾನಮಂತ್ರಿಗಳು ಯಾರಾಗಬೇಕು ಸರ್ ನಿಮ್ಮ ಪ್ರಕಾರ? ಪ್ರಧಾನಮಂತ್ರಿ ಅನ್ನೋದೇನು ನಮ್ಗೆ ಸಿದ್ದರಾಮಯ್ಯ ಆಗಬೇಕು, ಇಲ್ಲ ಸಿದ್ದರಾಮಯ್ಯ ಇರಬೇಕು. ಪ್ರಧಾನಮಂತ್ರಿ ಯಾರಾಗಬೇಕು? ಅದು ಯಾರಾದರೂ ಆಗಲಿ, ನಮ್ಗೆ ಇಲ್ಲಿ ಕರ್ನಾಟಕ ಮುಖ್ಯ. ನಮಸ್ಕಾರ. ನಿಮ್ಮ ಹೆಸರು? ನಂದೀಶ ಸರ್. ನಂದೀಶ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಯಾಕೆ? ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಬಡವರ ಪಕ್ಷ ಸರ್. ಬಡವರ ಪಕ್ಷ ಅಂತ ಅನ್ಸುತ್ತೆ. ಓಕೆ, ಯಾವ ರೀತಿಯಾಗಿ ಅನ್ಸುತ್ತೆ ಸರ್ ಬಡವರ ಪಕ್ಷ ಅಂತ? ಸರ್, ಜಾತಿ ಭೇದ ಭಾವ ಇಲ್ಲ, ಎಲ್ಲ ಒಂದೇ ಅಂತ ನೋಡ್ತಾರೆ ಸರ್. ಇವಾಗ ಏನು ನೀವು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಬೆಂಬಲ ಅಂತ ಹೇಳ್ತಾ ಇದ್ರ, ಇಲ್ಲಿ ಕ್ಷೇತ್ರದಲ್ಲಾಗಿರ್ಲಿ ಅಥವಾ ಕೇಂದ್ರದಲ್ಲಾಗಿರ್ಲಿ ಕಾಂಗ್ರೆಸ್ ಬಂದರೆ ಬಡವರಿಗೆ ಅಥವಾ ಏನು ರೈತರಿಗೆ ಹಾಗೇನೆ ನಮ್ಮ ಯುವಕರಿಗೆ ಸಾರ್ವಜನಿಕರಿಗಾಗಲಿ ಯಾವ ರೀತಿಯಾಗಿ ಸಹಾಯ ಆಗ್ಬೋದು ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ? ಇವಾಗ ಈ ಪಕ್ಷ ಬಂದರೆ ಎಲ್ಲರಿಗೂ ಉದ್ಯೋಗ ಬರುತ್ತೆ. ಸುಮ್ಮನೆ ಮೋದಿ ಉದ್ಯೋಗ ಕೊಡ್ತೀವಿ ಅಂತೇಳಿ ಉದ್ಯೋಗ ಇದುವರೆಗೂ ಕೊಟ್ಟಿಲ್ಲ ಜನಗಳಿಗೆ. ದೇಶಕ್ಕೆ ಭದ್ರತೆ ಕೊಡ್ತಾನೆ, ಪ್ರಜೆಗಳಿಗೇನು ಮಾಡ್ತಾಯಿಲ್ಲ ಸರ್. ಇವಾಗ ಕಾಂಗ್ರೆಸ್ ಸರ್ಕಾರ ಬಂದರೆ ಯಾವ ರೀತಿಯಾಗಿ ಆ ಚೇಂಜಸ್ನ, ಯಾಕಂದರೆ 10 ವರ್ಷದಲ್ಲಿ ಇವರು ಆಡಳಿತ ನೋಡಿದ್ದೀರಾ ಇವಾಗ BJPದು, ಯಾವ ರೀತಿಯ ಸರಿ ತಪ್ಪುಗಳನ್ನು ಇವರು ತಿದ್ದುಕೊಂಡು ಕಾಂಗ್ರೆಸ್ ಸರ್ಕಾರ ಬಂದರೆ ಅದನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು ಅನ್ಸುತ್ತೆ ಸರ್? ಕಾಂಗ್ರೆಸ್ ಸರ್ಕಾರ ಬಂದರೆ ಪ್ರತಿಯೊಂದು ಅನುಕೂಲ ಮಾಡ್ತಾರೆ ಸರ್. ಯಾವ ರೀತಿಯಾಗಿ ಸರ್ ಅನುಕೂಲ ಅಂದರೆ? ಬಡವರಿಗೆ ಏನು ಬೇಕೋ ಅದು ಅವರಿಗೆ ಕೊಡ್ತಾರೆ, ರೈತರಿಗೆ ಯಾವ ಟೈಮ್ಗೆ ಏನು ಬೇಕೋ ಸಬ್ಸಿಡಿ ಎಲ್ಲ ಕೊಡ್ತಾರೆ. BJP ಬಂದು ಸಬ್ಸಿಡಿ ಎಲ್ಲ ನಿಂತೋಗಿದೆ, ಸಬ್ಸಿಡಿ ಬರ್ತಾಯಿಲ್ಲ. ಮೋದಿ ಕಡೆಯಿಂದ ಒಂದು ಚೂರು ಸಬ್ಸಿಡಿ ಬರ್ತಾಯಿಲ್ಲ. ನಮ್ಮ ಸಿದ್ದರಾಮಯ್ಯ ಬಂದಾಗ ಏನೋ ಇವಾಗ ಈ ನಡುವೆ ಪರವಾಗಿಲ್ಲ ಬರ್ತಾ ಐತೆ, ಸಬ್ಸಿಡಿ ಎಲ್ಲ ಬರ್ತಾಯಿದೆ. BJP ಸರ್ಕಾರ ಇದ್ದಾಗ ಇದ್ರಾಗ DCIPಸಲ್ಲಿ ಒಂದು ಬೋರ್ ಆಗಿಲ್ಲ ಇದುವರೆಗೂ. ನಮ್ಮದು ಬೋರ್ ಲಿಸ್ಟ್ ಆಗಿದೆ, ಇದುವರೆಗೂ ಒಂದು ಬೋರ್ ಬಂದಿಲ್ಲ. ಏನೋ ಈ ನಡುವೆ ಬರ್ತಾ ಐತೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುನ್ನಾರಾಯಣ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಾವು ಬೆಂಬಲ ಕೊಡಬೇಕಂದ್ರೆ ಇದಕ್ಕೆ ಕೊಡಬೇಕು, ಕಾಂಗ್ರೆಸ್ಗೆ ಕೊಡಬೇಕು. ಯಾಕೆ ಕಾಂಗ್ರೆಸ್ಗೆ ಕೊಡಬೇಕು ಬೆಂಬಲ? ಅಂದರೆ ಇವಾಗ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಒಳ್ಳೆ ಕೆಲಸ ಅಂದರೆ ಯಾವ ರೀತಿ ಸರ್? ಇವಾಗ ರೈತರಿಗೆ ಸಾಲ ಇದೆಲ್ಲ ಮನ್ನಾ ಮಾಡ್ತಾ ಇದ್ದಾರೆ ಅಂದರೆ ಕೆಲವು ಇದರಲ್ಲಿ ಸಾಲ ಮನ್ನಾ. ರೈತ ಕೊಲೆ ಇದು ಕೊಡ್ತಾ ಇದ್ದಾರೆ, ಮನೆಗಳ ಕೈ ಇದು ಕೊಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ನಾವು ತಗೊಂಡ್ಬಿಟ್ಟು ಇದು ಚುನಾವಣೆ ಇದು ಮಾಡ್ತಾ ಇದ್ದೀರಿ ನಾವು. ಕೇಂದ್ರದಲ್ಲಿ ಯಾರು ಇವಾಗ ಏನು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರಧಾನಮಂತ್ರಿ ಅಂದರೆ ಇವ್ರಿಗೆ ಯಾರಿಗೆ? ರಾಹುಲ್ ಗಾಂಧಿ ಅವರಿದ್ದಾರೆ ಕಾಂಗ್ರೆಸ್ನಿಂದ, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ನಿಮ್ಮ ಬೆಂಬಲ ಯಾರಿಗೆ? ಯಾರಿಗೂ ಕಾಂಗ್ರೆಸ್, ಮೋದಿ ಅವರಿದ್ದಾರೆ. BJPಯಿಂದ ಇಲ್ಲ, ಕಾಂಗ್ರೆಸ್ನಿಂದ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ನಿಮ್ಮ ಪ್ರಕಾರ ಯಾರಾದರೂ ಚೆನ್ನಾಗಿರುತ್ತೆ? ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಬೆಂಬಲ ಕೊಡಬೇಕು. ನಿಮಗೆ? ಬಾಲಕೃಷ್ಣ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ? ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕಂದರೆ ಗೃಹಲಕ್ಷ್ಮಿ ಎಲ್ಲ ಚೆನ್ನಾಗಿ ಬಡವ್ರಿಗೆ ಚೆನ್ನಾಗಿ ಆಗುತ್ತೆ ಸರ್. ಇದು ಸಾಹುಕಾರ ಬಿಡು ಅವ್ರಿಗೆ
ಅವ್ರಿಗೆ ಇದು ಮಾಡುತ್ತೆ, ಬಡವ್ರಿಗೆ ಚೆನ್ನಾಗಿ ಹೋಗುತ್ತೆ, ಅದು ಕಾಂಗ್ರೆಸ್ಗೆ ಹೋಗ್ಬೇಕು ಸರ್. ಯಾವ ರೀತಿಯಾಗಿ ಬಡವರಿಗೆ ಸಹಾಯ ಆಗುತ್ತೆ ಎಲ್ಲ ಕಾಂಗ್ರೆಸ್ 2 ಲಕ್ಷ ಫ್ರೀ ಕರೆಂಟು ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ, ಹಾಂ ಬಡವ್ರಿಗೆ ಆಗುತ್ತಲ್ಲ, ಸಾವುಕಾರಕ್ಕೆ ಆಗುತ್ತಿದ್ದು, ಹಾಂ ಅದಕ್ಕೆ ಹಾಕೋಣ ಅಂತ. ಅಂದ್ರೆ ಇವಾಗ ನೀವು ಹೇಳಿದ್ರಿ ಏನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ, ಫ್ರೀಯಾಗಿ ಕೊಟ್ರೆ ಲೈಕ್ ಹೆಲ್ಪ್ ಆಗುತ್ತೆ ಅಂತ ಹೆಲ್ಪ್ ಆಗುತ್ತೆ ಸರ್. ಕಡುಬರು ಏನು ಮಾಡ್ತಾರೆ, ಸಾವುಕಾರ ಏನೆಲ್ಲ ಆಗುತ್ತಾರೆ ಪಾಪ, ಅವ್ರು ಏನು ಮಾಡ್ತಾರೆ ಹೋಗ್ಲಿ, ಇದು ಒಳ್ಳೇದಲ್ಲ ಬಡವರಿಗೆ. ಹಾಂ, ಹಾಗಿದ್ದಲ್ಲಿ ಯಾರು ಈ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೇಕು ಸರ್. ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕೆ, ಕಾರಣ ಏನು ಸರ್ ಮಲ್ಲಿಕಾರ್ಜುನ ಖರ್ಗೆ ಅವರು? ಅವ್ರು ಆಗಿದ್ರೆ ಚೆನ್ನಾಗಿ ಆಗುತ್ತೆ, ಅವರು ಹಳೆ ಕೈಯಲ್ಲ, ಹಳೆ ಉಳಿಯಲ್ಲ, ಅವ್ರು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಮಾಡ್ತಾರೆ ಬಿಡಿ ಅವರು. ಸಕ್ರಿಯ ರಾಜಕಾರಣ ಮಾಡಿದ್ದಾರೆ ಅಷ್ಟು ವರ್ಷದಿಂದ. ಹಾಂ ಹೌದು ಸರ್. ಓಕೆ, ಈ ಬಾರಿ ಇಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಸಂಸದರಾಗಿ ಇಲ್ಲಿ ಏನು ನೀವು ರಕ್ಷಾ ರಾಮಯ್ಯ ಅವರನ್ನ ಚೂಸ್ ಮಾಡಿದ್ರೆ, ರಕ್ಷಾ ರಾಮಯ್ಯ ಅವ್ರ ಹತ್ರ ನಿಮ್ಮ ಬೇಡಿಕೆಗಳೇನು? ಈ ರೀತಿಯಾಗಿ ನಮ್ಗೆ ಅನುಕೂಲ ಬೇಕು ಅಥವಾ ನಿಮ್ಮ ಊರಿಗಾಗಿರ್ಬೋದು, ಕ್ಷೇತ್ರಕ್ಕಾಗಿರ್ಬೋದು? ಹೌದು ಸರ್, ಕ್ಷೇತ್ರ ಚೆನ್ನಾಗಿ ಆಗಬೇಕು. ಸಿಂಗ್ಪುರ್ ಬೇಡ, ನಮ್ಗೆ ಚಿಕ್ಕಬಳ್ಳಾಪುರ ತರ ಇದ್ರೆ ಸಾಕದೆ ಸರ್. ಕ್ಷೇತ್ರ ಸಿಂಗಾಪುರ ಆಗೋದು ಬೇಡ, ಚಿಕ್ಕಬಳ್ಳಾಪುರ ತರ ಇದ್ರೆ ಬಡವ್ರಿಗೆಲ್ಲ ಚೆನ್ನಾಗಿ ಆದ್ರೆ ಸಾಕು ಅಷ್ಟೇ ಸರ್. ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ಸರ್ ಮಾಡ್ತಾರೆ ಸರ್, ಅವರು ರಕ್ಷಾ ಮಾಡೋರು ಬಂದ್ರೆ ಮಾಡ್ತಾರೆ, ಪಕ್ಕ ಮಾಡ್ತಾರೆ ಅಂತ ಇದಿದೆ ನಿಮ್ಗೆ? ಹ್ಞೂ ಸರ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ಮುನಿಯಪ್ಪ. ಮುನಿಯಪ್ಪ ಅವರೇ, ಯಾವ ಊರು ನೀವು? ವರದಳ್ಳಿ. ವರದಳ್ಳಿಯವರು. ಓಕೆ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮದೆಲ್ಲ ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಏನು ಅನುಕೂಲಗಳೇನು ಕಾಂಗ್ರೆಸ್ ಇಂದ? ಏನಿದು ನಾವು ಅವತ್ತಿಂದ ಕಾಂಗ್ರೆಸ್ಗೆ ಹಾಕ್ತಾ ಇದ್ರ ಅಂದ್ರೆ ನಿಮ್ಗೆಲ್ಲ ಸಹಾಯ ಕರೆಕ್ಟ್ ಆಗಿ ಆಗಿದೆ ಕಾಂಗ್ರೆಸ್ ಕಡೆ ಆಗಿದ್ಯಾ? ಇವಾಗ ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು, ಪ್ರಧಾನ ಮಂತ್ರಿ ನಿಮ್ ಪ್ರಕಾರ? ನಮ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ. ಇವ್ರು ಆಗ್ಬೇಕಾ, ರಾಹುಲ್ ಗಾಂಧಿ ಅವ್ರಾಗ್ಬೇಕಾ, ಖರ್ಗೆ ಅವ್ರಾಗ್ಬೇಕಾ? ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಇಂದ ಯಾರಾದ್ರೂ ಪರವಾಗಿಲ್ಲ, ನಡೆಯುತ್ತೆ ಅಂತ. ಸರ್ ನಮಸ್ಕಾರ. ಸರ್ ಹೇಳಿ. ನಿಮ್ಮ ಹೆಸರು? ನವೀನ ಸರ್. ನವೀನ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಯಾರಿಗೆ ಅಂದರೆ ನಮ್ಮ ಇವ್ರಿಗೆ ಸುಧಾಗಿ ಯಾರಪ್ಪ, ಕಾಂಗ್ರೆಸ್ಗೆ ನಾವು. ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ ಸರ್? ನಮಗೆ ಚೆನ್ನಾಗಿ ಮಾಡ್ತಾವ್ರೆ, ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತಾವ್ರೆ, ಅದಕ್ಕೆ ನಾವು ಕಾಂಗ್ರೆಸ್ಗೆ ಆಗ್ತಾ ಇದ್ದೀವಿ. ಅದಕ್ಕೆ ಕಾಂಗ್ರೆಸ್ಗೆ ಆಗ್ತಾ ಇದ್ದೀರಾ? ಕರೆಕ್ಟ್. ಏನು ಅನುಕೂಲ ಆಗುತ್ತೆ ಕಾಂಗ್ರೆಸ್ ಬಂದ್ರೆ? ಎಲ್ಲ ಮಾಡ್ತಾವ್ರೆ, ಎಲ್ಲ ಗೃಹಲಕ್ಷ್ಮಿಗೆ 2,000 ಸಾವಿರ ಕೊಡ್ತಾವ್ರೆ, ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ, ಎಲ್ಲ ಅನುಕೂಲ ಆಗ್ತಾ ಇದೆ ಸರ್. ಇವಾಗ ಗೃಹಲಕ್ಷ್ಮಿ ಆಗಿರ್ಲಿ, ಉಚಿತ ಬಸ್ ಆಗಿರ್ಲಿ, ನಿಮಗೆ ಸಹಾಯ ಆಗ್ತಿದ್ಯಾ? ಆಗ್ತಾ ಇದೆ ಸರ್. ನಿಮ್ಮ ಲೇಡೀಸ್ ಎಲ್ಲರಿಗೂ ಸಹಾಯ ಆಗ್ತಾ ಇದೆ? ಎಲ್ಲ ಆಗ್ತಾ ಇದೆ, ಎಲ್ಲ ಅನುಕೂಲಗಳು ಕರೆಕ್ಟ್ ಆಗಿ ಆಗ್ತಿದೆ, ಇನ್ ಟೈಮಿಗೆ ದುಡ್ಡು ಬರ್ತಿದೆ. ಹಾಗಿದ್ರೆ ಇವಾಗ ಕೇಂದ್ರದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ನಿಮ್ ಪ್ರಕಾರ? ಅದೇ ಸಿದ್ದರಾಮಯ್ಯ ಆಗ್ಬೇಕು ನಮ್ಗೆ. ಸಿದ್ದರಾಮಯ್ಯ ಸ್ಟೇಟ್ ಇದ್ದಾರೆ, ಅಲ್ಲಿ ಯಾರು ರಾಹುಲ್ ಗಾಂಧಿ ಅವರ, ಖರ್ಗೆ? ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವ್ರು ಆಗ್ಬೇಕು ಅಂತ ಅನ್ಸುತ್ತೆ. ಯಾಕೆ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ಅವರು ಚೆನ್ನಾಗಿ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾವ್ರೆ, ಅದರಿಂದ ನಾವು ಅದಕ್ಕೆ ಆಗ್ಬೇಕಂತ ಭರವಸೆ ಇದೆಯಾ ಮುಂದೆ ಪ್ರಧಾನಿಯಾಗಿ ಏನಾದ್ರು ಒಳ್ಳೆ ಕೆಲಸ ಮಾಡಿ? ಒಳ್ಳೆ ಕೆಲಸ ಮಾಡ್ತಾವ್ರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ವೆಂಕಟರಮಣಪ್ಪ. ವೆಂಕಟರಮಣಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನಮ್ಗೆ ಫಸ್ಟ್ ತನಕ ಇರೋದು ಕಾಂಗ್ರೆಸ್, ನಾನು ಹಾಕೋದು ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಗೆ ಯಾಕೆ ಆಗ್ಬೇಕು? ಸಹಾಯ ಮಾಡ್ತಾವ್ರೆ, ಎಲ್ಲ ಮಾಡ್ತಾವ್ರೆ, ಒಳ್ಳೆ ಸಹಾಯ ಮಾಡವ್ರೆ. ಇನ್ನು ಏನ್ ಅನುಕೂಲಗಳಾಗ್ಬೋದು ಇವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದ್ರೆ? ಇವಾಗೆಲ್ಲ ಅನುಕೂಲ ಮಾಡವ್ರಲ್ಲ, ಅದೇ ಅನುಕೂಲ ಮಾಡ್ತಾ ಇದ್ರೆ ಸಾಕು ನಮ್ಗೆ. ರೈತರಿಗೆ ಏನಾಗಬೇಕು ಅನುಕೂಲ ಇವಾಗ ಕಾಂಗ್ರೆಸ್ ಬಂದ್ರೆ? ಆಮೇಲೆ ರೈತರಿಗೆಲ್ಲ ಇದೆ ಕರೆಂಟ್ದು ಇದು ಗೃಹಲಕ್ಷ್ಮಿ ಎಲ್ಲ ಮಾಡ್ತಾವ್ರಲ್ಲ, ಎಲ್ಲ ಮಾಡ್ತಾವ್ರೆ. ಗೃಹಲಕ್ಷ್ಮಿ ಎಲ್ಲ ಬರ್ತದೆ, ಕರೆಂಟು ಎಲ್ಲ ಬರ್ತದೆ, ಫ್ರೀ ಬರ್ತಿದೆ. ಫ್ರೀ. ಓಕೆ, ಇವಾಗ ಏನು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅನ್ನೋದಕ್ಕೆ ಒಂದೆರಡು ಕಾರಣಗಳನ್ನ ಕೊಡಿ. ಇವಾಗ ನಾವಿಲ್ಲಿ ಸಂಸದರಾಗಿ ರಕ್ಷಾ ರಾಮಯ್ಯ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ರ. ರಕ್ಷಾ ರಾಮಯ್ಯ ಅವ್ರಿಗೆ ಯಾಕೆ ವೋಟ್ ಹಾಕ್ಬೇಕು ಇಲ್ಲಿರೋರ್ ಜನತೆ? ರಚರಾಮಯ್ಯ ನಾವು ಹಾಕೋದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವ್ರ ನೋಡಿ ಆಗ್ತಾ ಇದ್ದೀರಾ? ಫಸ್ಟ್ ಅವರು ಬಲ್ಲೇ ಬರಬೇಕು, ಫಸ್ಟ್ ತನಕ ಇರೋದು ಅದೇ, ಅವ್ರು ಬರಬೇಕು. ಓಕೆ, ಸಹಾಯ ಆಗುತ್ತೆ ಹಂಗಿದ್ರೆ ರಕ್ಷಾ ರಾಮಯ್ಯ ಆಗುತ್ತೆ. ನಿಮಗೆ ಏನ್ ಸಹಾಯ ಮಾಡ್ಬೇಕು ಅವರು ಬಂದ್ರೆ? ಏನನ್ನ ಮಾಡ್ಲಿ, ನಾವ್ ಇರೋದು ಕಾಂಗ್ರೆಸ್. ಕಾಂಗ್ರೆಸ್ಗೆ ಏನಾದ್ರೂ ಮಾಡ್ಲಿ, ನಿಮಗೆ ಕಾಂಗ್ರೆಸ್ ಸಹಾಯ ಮಾಡ್ಲಿ ಮಾಡ್ಕೊಳ್ಳಿ, ಕಾಂಗ್ರೆಸ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ರಮೇಶ್. ರಮೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸಾಂಕೇತಿಕವಾಗಿ ನೀವು ತೋರಿಸ್ತಾ ಇದ್ದೀರಾ. ಈಗ ಯಾಕೆ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು ಅನ್ನೋದಕ್ಕೆ ಒಂದೆರಡು ಕಾರಣಗಳು. ನಾವು ಕಾಂಗ್ರೆಸ್ಸು ಸುಧಾಕರ್ನ ಏನು ಲಾಸ್ಟ್ ಟೈಮ್ ನಾವು ಗೆಲ್ಲಿಸಿದ್ರಿ, ಗೆಲ್ಲಿಸಿದ ತಕ್ಷಣ 6 ತಿಂಗಳಿಗೆ ನಮ್ಮನ್ನ ಕಡೆಗಣಿಸಿದ್ರು. ಕಡೆ ಅಂದರೆ ನಾವು ಏನಕ್ಕನ್ನ ಹೋಗಲಿ ಮನೆಯಲ್ಲಿ ಲಾಸ್ಟ್ಗೆ ನಮ್ಮೂರಲ್ಲಿ ಒಂದು ದೇವಸ್ಥಾನ ಕಟ್ತಾಯಿದ್ರು, 2 ಕೋಟಿ. ಮನೆಯಲ್ಲಿ ಒಂದು ಅರ್ಧ ಗಂಟೆ 2 ಸರಿ ಹೋದ್ರೂ ಒಂದೇ ₹1 ಕೊಡಲಿಲ್ಲ. ತಿರ್ಗಿ ನಮ್ಮ ಕಷ್ಟ ಬಂದಾಗ ಏನಕ್ಕೂ ಸ್ಪಂದನೆ ಮಾಡಿಲ್ಲ, ಕಷ್ಟಕ್ಕೆ ಸ್ಪಂದನೆ ಮಾಡಿ ಏನು ಮಾಡಿಲ್ಲ. ಅವರು ಬರೀ ಇಬ್ಬರನ್ನ ಅಷ್ಟೇ ಅವರು ಆ ಥರ ಮಾಡಿದ್ರು. ಅದಕ್ಕೋಸ್ಕರ ನಾವು ನಮ್ಮ MLA ಇದ್ದಾರೆ, ಇವಾಗ ರಕ್ಷಾರಾಮಯ್ಯ ಇದ್ದಾರೆ, ಅವ್ರಿಗೋಸ್ಕರ ನಾವು ನೋಡಿ ಏನಕ್ಕನ್ನಾಗಲಿಲ್ಲ ಒಂದೇ ಒಂದು ಫೋನ್ ಹಚ್ಚಪಟ್ಟಿಗೆ ತಿರ್ಗಿ ನಮ್ಮ ನುಗ್ಜಲ್ ರವಿಯಣ್ಣ ಇದ್ದಾರೆ, ಏಕದ ನಮ್ಮನ್ನ ಸ್ಪಂದಿಸ್ತಾರೆ.
ಅದಕ್ಕೋಸ್ಕರ ಈ ಬಾರಿ ಇಲ್ಲಿ ರಕ್ಷಾ ರಾಮಯ್ಯ ಅವರು ಸಂಸದರಾಗಿ ಆಯ್ಕೆ ಆದರೆ ಯಾವ ರೀತಿ ಸಹಾಯ ಆಗ್ಬೋದು ಸರ್ ರೈತರಿಗಾಗಿರಲಿ ಜನಸಾಮಾನ್ಯರಿಗೆಲ್ಲ? ನಮ್ಗೆ ಯಾವ ರೀತಿ ಇಲ್ಲ, ಒಂದು ರೈತರಿಗೆ ಒಂದು ವ್ಯವಸಾಯ ಮಾಡೋಂಥವ್ರಿಗೆ ಒಂದು ಪೊಲಿಟಿಜರ್ ಅದು ಸ್ವಲ್ಪ ನಮಗೆ ಫರ್ಟಿಲೈಸರ್ಸ್ ಕಡಿಮೆ ಮಾಡಿಕೊಡ್ಲಿ, ಅದರ ರೇಟ್ ಕಡಿಮೆ ಮಾಡಬೇಕು ಅಂತ. ಓಕೆ, ಈ ಬಾರಿ ಕೇಂದ್ರದಲ್ಲಿ ಏನು ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಸರ್ ನಿಮ್ಮ ಪ್ರಕಾರ? ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರೇ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಕಾರಣ? ಒಂದು ಇಷ್ಟು ಪಾಸಿಟಿವ್ ಆಗಿ ನೀವು ಇವಾಗ ರಾಹುಲ್ ಗಾಂಧಿ ಅವರೇ ಆಗ್ಬೇಕು ಅಂತ ಹೇಳ್ತಾ ಇದ್ರ, ಏನ್ ಒಂದು ಕಾರಣ ಹೇಳಿ ಇವಾಗ ರಾಹುಲ್ ಗಾಂಧಿ ಅವರೇ ಆಗ್ಬೇಕು ಅನ್ನೋದಕ್ಕೆ? ಆಗ್ಬೇಕಂದ್ರೆ ರೇಷನ್ ಕೊಟ್ಟಿದ್ದೆ ಅವರು, ಕಾಂಗ್ರೆಸ್ ಗೌರ್ಮೆಂಟೇ ಕೊಟ್ಟಿದ್ದು. ಓಲ್ಡ್ ಪೆನ್ಷನ್ ಕೊಟ್ಟಿದ್ದು ಕಾಂಗ್ರೆಸ್ ಅವರು. ಮತ್ತೆ ಯಾವುದು ಇವಾಗ ಇದೇ ಇದರಲ್ಲಿ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಅವರು ಗೆದ್ದರು. ಆ ಗೆದ್ದಿದ ತಕ್ಷಣ ಅವರು ಅಕ್ಕಿ ಕೊಡಂದ್ರೆ ಕೊಡಿಲ್ಲ, ಯಾರೋ ಮೋದಿ. ಆದ್ರೆ ಇವರು ಅವ್ರ ಕೊಡ್ದಿದ್ರು 5 kg ಅಕ್ಕಿ ಕೊಡ್ತಾವ್ರೆ, ತಿರ್ಗಿ 5 kg ಏನು ಹಣ ಕೊಡ್ತಾವ್ರೆ. ಅದಕ್ಕೋಸ್ಕರ ಅನುಕೂಲ ಆಗ್ತಿದೆ ಹಂಗಿದ್ರೆ ನಿಮ್ಮ ಅನುಕೂಲ ನಮ್ಗೆ. ಇನ್ ಟೈಮಲ್ಲಿ ಬರ್ತಿದ್ಯಾ? ಜಾರಿ ಆಗಿದೆಯಲ್ಲ ಅದೆಲ್ಲ? ಎಲ್ಲ ರೆಡಿ ಬರ್ತೈತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಮೇಶ್. ರಮೇಶ್ ಅವರೇ, ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ ಲೋಕಸಭೆ ಚುನಾವಣೆಯಲ್ಲಿ? ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಬೆಂಬಲ ನಮಗೆ ಎಲ್ಲ ಸೌಕರ್ಯಗಳನ್ನು ಮಾಡ್ತಾ ಇದೆ, ಎಲ್ಲ ಸೌಕರ್ಯಗಳು ಆಗ್ತಾವ್ರೆ. ಓಕೆ, ಈ ಬಾರಿ ಇಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ. ಹೌದು. ಏನ್ ಅನುಕೂಲ ತಂದ್ಕೊಡ್ಬಹುದು ಅವ್ರು ಈಗ ಸಂಸದರಾದ್ರೆ ಅಂತ ಅನ್ಸುತ್ತೆ? ಮಾಡ್ತಾರೆ. ನಿಮ್ಮ ಐಡಿಯಾ ಏನಾದ್ರು ಮಾಡ್ಬೋದು ಅಂತ? ಇವಾಗ ನೀವು ಏನು ರೈತರಿಗಾಗಿರ್ಲಿ ಅಥವಾ ಯುವಕರಿಗಾಗಿರ್ಲಿ ಈ ತರದ್ದೊಂದು ಸಹಾಯ ಮಾಡಿ ಅಥವಾ ಈ ತರದೊಂದು ಅಭಿವೃದ್ಧಿ ತಂದ್ಕೊಡಿ ಕ್ಷೇತ್ರಕ್ಕೆ ಅಂತ ಹೇಳೋದಾದ್ರೆ ಮಾತಾಡ್ತೀವಿ. ಮಾತಾಡಿ ಹೇಳ್ತೀರಾ? ಹೇಳ್ತೀವಿ. ಅಂದ್ರೆ ನೀವು ಪಕ್ಕಾ ಶ್ಯೂರ್ ಆಗಿದ್ರೆ ಈ ಬಾರಿ ರಕ್ಷಾ ರಾಮಯ್ಯ ಅವರೇ ಗೆಲ್ತಾರೆ? ಹೌದು. ಹಾಗಿದ್ದಲ್ಲಿ ಕೇಂದ್ರದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ನಿಮ್ ಪ್ರಕಾರ? ಇವರು ರಾಹುಲ್ ಗಾಂಧಿ ಬರ್ತಾರೆ. ವಿಶ್ವಾಸ ಇದೆ ನಿಮ್ಗೆ? ಹೌದು. ಅವರೇ ಬರ್ತಾರೆ ಅಂತ ನಮಗೆ. ಈ ಬಾರಿ ಯಾವ ರೀತಿ ದೇಶ ಅಭಿವೃದ್ಧಿಯ ಕಡೆಗೆ ಸಾಗಬಹುದು ಅನ್ಸುತ್ತೆ ಈ ಬಾರಿ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ರೆ? ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಡವರಿಗೆಲ್ಲ ಅನುಕೂಲ ಮಾಡ್ತಾರೆ. ಎಲ್ಲ ಅನುಕೂಲ. ಯಾವ ರೀತಿಯಾದ ಅನುಕೂಲಗಳನ್ನ ಏನು ಗ್ಯಾರಂಟಿ ಮಾಡಬಹುದು ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಏನು ಈ ಸಾಗುವಳಿ ಚೀಟಿ, ಆಮೇಲೆ ಬೋರ್ವೆಲ್ ಗೌರ್ಮೆಂಟ್ ಇಂದ ಇವ್ರು ಬಂದಾಗಿನಿಂದ ಒಂದು ಬೋರ್ವೆಲ್ ಹಾಕ್ಸಕ್ಕಾಗಿಲ್ಲ. ಒಂದು ಲೋನು 10 ಅರ್ಜಿ ಕೊಟ್ಟಿದ್ವಿ, ಏನೋ ಕುರಿ ಹಸುಗಳಿಗೆ, ಒಂದು ಕೂಡ ಮಾಡ್ಕೊಡಿಲ್ಲ ಇತ್ತು ಸುಧಾಕರ್ ಅವರು. ಒಂದು ಕೂಡ. ಅವರು ಕೂಡ 10 ವರ್ಷ ನಮ್ಗೆ MLA ಆಗಿದ್ರು. ಅವ್ರ ಆಡಳಿತ ಬುಚ್ಚಗೌಡ್ರು ಇದ್ದಾಗ ಅವರು ಮಾಡಿಕೊಟ್ರು 8 ಜನಕ್ಕೆ, ನನ್ನ ಜೊತೆಯಲ್ಲಿ 8 ಜನಕ್ಕೆ ಮಾಡಿಕೊಟ್ಟೆ. ಏನೋ ಬೋರ್ವೆಲ್ಗಳು ಒಂದು ಲೋನ್ ಮಾಡಿಕೊಟ್ಟೆ ನಮಗೆ. ಇವರೇನು ಮಾಡಿಲ್ಲ. ಪ್ರೆಸೆಂಟ್ ಏನು ಒಂದು 10 ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ BJP ಇದೆ. ಅವರ ಆಡಳಿತದ ಬಗ್ಗೆ ಏನಾದ್ರು? ಏನು ಮಾಡಿಲ್ಲ ಅವರು, ಏನು ಮಾಡಿಲ್ಲ. ಇನ್ನ ಇರೋ ಕಿತ್ತಾಕ್ತಾವ್ರೆ, ಬಡವ್ರದ್ದು ಇರೋ ಕಿತ್ತಾಕ್ತಾವ್ರೆ. ಬಡವರು ಸೌಕರ್ಯ ಆಗೋವೆಲ್ಲ ಕಿತ್ತಾಕ್ತಾವ್ರೆ ಅಷ್ಟೇ. ಈ ಹಿಂದೆ ಏನು MLA ಆಗಿ ನಮಗೆ 10 ವರ್ಷ ಸುಧಾಕರ್ ಅವರು ಕೂಡ ಇದ್ರು. ಅವರ ಆಡಳಿತದ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು ಇಲ್ಲಿ? ಏನು ಮಾಡಿಲ್ಲ ಸರ್, ಬಡವ್ರಿಗೆ ಏನು ಮಾಡಿಲ್ಲ. ನಾನು ಕೇಳೇ ಇಲ್ಲ ಇದುವರೆಗೂ. ನಮ್ಗಿಂತವ್ದು ಲೋನ್ ಮಾಡಿಕೊಟ್ಟವ್ರೆ, ಒಂದು 50,000 ಒಂದು 20,000 ಲೋನ್ ಮಾಡಿಕೊಟ್ಟವ್ರೆ, ಕೇಳೇ ಇಲ್ಲ ನಾನು. ಇನ್ನು ಬುಚ್ಚಗೌಡ್ರಿದ್ದಾಗ ಸುಮಾರು ಜನ ಹೇಳ್ತಾ ಇದ್ರು, ಅಪ್ಪ ದೇವ್ರಂತವನು ಮಾಡಿಕೊಟ್ರು ಅಂತ. ಜನಮತ ವಿಶೇಷ ಕಾರ್ಯಕ್ರಮದಲ್ಲಿ ಜನರ ಅಭಿಪ್ರಾಯಗಳನ್ನು ಕೇಳ್ತಾ ಮತ್ತೆ ಮುಂದೆ ಸಾಗೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟಾಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟಾಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಜನಮತ ಕಾರ್ಯಕ್ರಮದಲ್ಲಿ ಜನರ ಅಭಿಪ್ರಾಯಗಳನ್ನು ಆಲಿಸುತ್ತಾ ಇದೀಗ ಹೊಸಹಳ್ಳಿ ಅಂದರೆ ಜಾತವಾರ ಹೊಸಹಳ್ಳಿಯಲ್ಲಿ ಅವರ ಅನಿಸಿಕೆ, ಅಭಿಪ್ರಾಯಗಳನ್ನು, ಅವರ ಮತ ಯಾರಿಗೆ, ಅವರ ಒಲವು ಯಾರಿಗೆ, ಹಾಗೆ ಗೆಲುವು ಯಾರಿಗೆ ಅನ್ನೋದನ್ನು ಕೇಳುತ್ತಾ ಬಂದಿದ್ದೀವಿ. ಇವಾಗ ಜಾತವಾರ ಹೊಸಹಳ್ಳಿಯ ಜನ ಏನು ಹೇಳ್ತಾರೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ.
ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನಾಗರಾಜು ಅಂತ. ಇವಾಗ ತಾನೇ ಇಲ್ಲಿ ಎಲ್ಲ ನಿಮ್ಮ ಗೆಳೆಯರು ಹೇಳ್ತಾ ಇದ್ರು ನೀವು ಕಾಂಗ್ರೆಸ್ನ ಹಳೆ ಹುಲಿ ಅಂತ. ಹೌದು. ಹಾಗಿದ್ರೆ ನಿಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಇದೆ ಅಂತ? ಈಗ ಪ್ರೆಸೆಂಟ್ ಆಫೀಸಿಂದ ಫೋನ್ ಬಂದಿತ್ತು KPC ಇದರಿಂದ. ಈಗ ಮೇಡಮ್ ಅವ್ರು ಫೋನ್ ಮಾಡಿದ್ರು. ನಾನು 72ನಿಂದನೇ ಕಾಂಗ್ರೆಸ್ ಪಕ್ಷದವನು. ಸಿರಿಕಲ್ಚರ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಶ್ರೀಮತಿ ರೇಣುಕಾರಾಜು ಅಂದರು ಸಿರಿಕಲ್ಚರ್ ಮಿನಿಸ್ಟರ್ ಅಂಡ್ ಸೋಷಿಯಲ್ ವೆಲ್ಫೇರ್ ಇದ್ರಾಗಿದ್ರಲ್ಲ, ಆವಾಗ PA ಆಗಿದ್ದೆ. ಆವಾಗಲಿಂದನೂ ಇದೆ ಕಂಟಿನ್ಯೂ. ಅದಕ್ಕೆ ನಿಮಗೆ ಒಳ್ಳೆ ಹೆಸರಿದೆ ಹಳೆ ಹುಲಿ ಅಂತ ನೀವು ಹಾಗಿದ್ರೆ ಕಾಂಗ್ರೆಸ್ನಲ್ಲಿ. ನನಗೆ ಇವಾಗ ನನಗೆ ಒಂದು ಸಂಶಯ ಇದ್ದು ನಾನು ಕೇಳ್ತೀನಿ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ನಾನು ಯಾಕಂದರೆ ಒಬ್ಬ ಯುವಕನಾಗಿದ್ದು ನಾನು ನಿಮ್ಮ ಪ್ರಶ್ನೆ ಮಾಡ್ತೀನಿ. ಏನಂದರೆ ಯಾಕೆ ಯುವ ಜನತೆ ಅಥವಾ ಯಾರೇ ಆಗಿರಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕು? ಯಾಕೆ? ಬಡವರು ಬಗ್ಗರಿಗೆ, ಹಳಬರಿಗೆ ನ್ಯಾಯ ನೀತಿ ಧರ್ಮದ ಕಾಂಗ್ರೆಸ್ ಇದೆ. ಈಗಲಿಂದಲ್ಲ, ಮೊದಲಿಂದನೂ ಶ್ರೀಮತಿ ಇಂದಿರಾ ಗಾಂಧಿ ಬಡವರಿಗೆ ಅನ್ನ ಕೊಟ್ಟರಲ್ಲ, ಅದನ್ನ ನೆನ್ಕೋಬೇಕು. ಹೆಂಗೆ ಹೇಳೋ, ಈ ಸಣ್ಣ ಜಾತಿ ದೊಡ್ಡ ಜಾತಿಯನ್ನು ಕೀಳು ಮಟ್ಟದಲ್ಲಿ ಎಲ್ಲರಿಗೂ ಅನುಸರ ಕೊಡ್ತಾ ಇದ್ದಾರೆ. ಇವರೊಬ್ಬನ ಕೀಳು ಜಾತಿಗೆ ಕೊಡ್ತಾ ಇಲ್ಲ, ಸಣ್ಣ ಜಾತಿಗೆ ಕೊಡ್ತಾ ಇಲ್ಲ, ಬಟ್ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನೆನ್ಕೋಬೇಕು, ಅದನ್ನ ನೆನ್ಕೊಂಡು ಜೀವನ ಇವಾಗಲೂ ಅದೇ ಮಾಡ್ತಾರೆ. ಅವರು ಇವರು ಏನೋ ತಂದು ಕೊಡ್ತಾ ಇಲ್ಲ, ಸರ್ಕಾರದಿಂದನೇ ಬರ್ತಾ ಇರೋದು. ಅದರಿಂದ ನಾನು ಹೇಳಿದ್ರು. ಓಕೆ, ಈ ಬಾರಿ ಇಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ 100 ಭಾಗ ಗೆಲ್ತಾನೆ. ಯುವಕರು ಏನು 100 ಭಾಗ ಗೆಲ್ತಾರೆ ಅನ್ನೋದು ನನ್ನ ಆಶೀರ್ವಾದ. ಯಾವ ರೀತಿಯಾಗಿ ಅನುಕೂಲಗಳಾಗ್ಬೋದು ಸರ್ ಕ್ಷೇತ್ರಕ್ಕೆ? ಅಲ್ಲ, ಅದು ಅವ್ರು ಗೆದ್ದರೆ ಅವರಿದು ಏನೋ ಇಡೀ ಒಂದು ವರ್ಷಕ್ಕೆ 25 ಕೋಟಿ ಗ್ರಾಂಟ್ ಕೊಡ್ತಾರೆ ಒಂದು ಕ್ಯಾಂಡಿಡೇಟ್ಗೆ. ಆ 25 ಕೋಟಿಯಲ್ಲಿ ಎಷ್ಟು ತಾಲೂಕು ಮೇಂಟೈನ್ ಮಾಡಬೇಕಂತ ಅವ್ರಿಗೆ ಬಿಟ್ಟಿದ್ದು ಐಡಿಯಾ ಇರುತ್ತೆ ಅಂತ. ಅಲ್ಲ, ನಾನು ಅದರೊಳಗೆ ಇದ್ದಾನೆ. 25 ಕೋರ್ಸ್ ಕೊಡ್ತಾರೆ ಪರ್ ಇಯರ್. ಒಂದು ವರ್ಷಕ್ಕೆ 25 ಕೋರ್ಸ್ 25 ಕೋಟಿನ ಅವ್ರು ಯಾವ್ಯಾವ ಇದಕ್ಕೆ ಬಳಸ್ತಾರೋ ಅವ್ರಿಗೆ ಬಿಟ್ಟಿದ್ದು. ಹೆಂಗೆ ಹೇಳೋ, ಅವ್ರ ಫಾಲೋಯರ್ಸ್ ಇರ್ತಾರಲ್ಲ, ನಮ್ಗೆ ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು ಅಂತ. ಒಂದೇ ತಾಲೂಕಿಗೆ ಕೊಡಲ್ಲ, ಎಲ್ಲ ತಾಲೂಕುಗಳು ಹಂಚಬೇಕು. ಎಲ್ಲ 8 ಎಲ್ಲರೂ ವೋಟ್ ಹಾಕಿರ್ತಾರೆ, ಅವ್ರಿಗೋಸ್ಕರ ಕೊಡಬೇಕು. ಓಕೆ, ಈ ಬಾರಿ ಏನು ಯುವಕರು ಕೂಡ ಮೊದಲನೇ ಬಾರಿ ವೋಟ್ ಮಾಡ್ತಾರೆ. ಅಸಡ್ಡೆ ಇರುತ್ತೆ ಸರ್ ಯುವಕರಿಗೆ. ಏನಂದ್ರೆ ಯಾಕೆ ವೋಟ್ ಮಾಡಬೇಕು ಅಥವಾ ಅಲ್ಲ, ಈಗ ನೋಡಿ ಸಾಕಾಗೋಗಿದೆ ಜನಗಳನ್ನ. ಈಗ ಹೊಸ ಕ್ಯಾಂಡಿಡೇಟ್ ಇವ್ರನ್ನ ಒಂದ್ಸತಿ ಗೆಲ್ಸ್ಬಿಟ್ರೆ ಇವ್ರಿಗೆ ಹುಮ್ಮಸ್ ಇರ್ತದೆ ಮಾಡೋಕ್ಕೆ. ಹುಡುಗರು ಹೋದ್ರೆ ನಮ್ಮಣ್ಣ ಕಣ ರಾಮಣ್ಣ ಪರವಾಗಿಲ್ಲ ಕಣಯ್ಯ, ಯಾಕೆಂದರೆ ಇಡೀ ದೇಶಕ್ಕೆ ಗೊತ್ತು ಅವರು. MS ಕೈವಾರ ತಾತ ಇವ್ರಿಗೆ ಗೊತ್ತು. ಅದ್ರೊಳಗಿಂದನೂ ಅವ್ರ ಅಪ್ಪ ಹಾಸ್ಪಿಟ್ಲ್ಗೆ ಹೋದ್ರು, ಟ್ರೀಟ್ಮೆಂಟ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಏನೋ ಮಾಡ್ತಾರೆ, ಗೆಲ್ತಾರೆ 100 ಭಾಗ. ಈ ಬಾರಿ ಏನು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು PM ಆಗ್ಬೇಕಾ ಅಥವಾ ಖರ್ಗೆ ಅವರು PM ಆಗ್ಬೇಕಾ? ಅದು ನಾವು ನೀವುಗಳಿಲ್ಲ, ಗೆದ್ದ ಮೇಲೆ ಯಾರಾಗಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೊತಾರೆ. ಈಗ ನಾವು 4 ಜನ ಅಪ್ಪ ಮಕ್ಕಳು ಇರ್ತೀವಿ, ಮಕ್ಕಳಿಗೆ ಅಪ್ಪನಿಗೆ 4 ಜನ ಮಕ್ಕಳು ಇರ್ತೀವಿ. 4ರಲ್ಲಿ ಯಾರಿಗೆ ಪ್ರೀತಿ ವಿಸ್ತರಿಸಿ ಅವ್ರಿಗೆ ಮಾಡ್ತೀವಿ ಅಷ್ಟೇ ಅಲ್ವಾ? ಕೋರ್ ಕಮಿಟಿ ವ್ಯಕ್ತಿನ ನೋಡ್ಕೊಂಡು ಮಾಡೋದು, ಅದು ಮಾಡೋಕ್ಕಾಗಲ್ಲ. ಅದರಿಂದ ಹೇಳೋದು. ನಿಮ್ಮ ಹೆಸರು? ಸರ್ ರವಿಕುಮಾರ್ ಅಂತ, ನುಗ್ತಳ್ಳಿ, ತಾಲೂಕ್ ಪಂಚಾಯತಿ ಸದಸ್ಯರು. ಇವತ್ತು ನಾವು ರಕ್ಷಾರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತೇನು ಆಯ್ಕೆ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ನಮ್ಮ ಪಕ್ಷದ ವರಿಷ್ಠರಿಗೆ ಶುಭಾಶಯಗಳು, ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಏನು ನಮ್ಮ ಪಕ್ಷದ ಆಯ್ಕೆಯಂತೆ ರಕ್ಷಾರಾಮಯ್ಯನವ್ರನ್ನ ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನು ಇವತ್ತೇನು ನಮ್ಮ ಪಕ್ಷ ಆಯ್ಕೆ ಮಾಡಿದೆ. ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಗೆಲ್ಲಿಸೋವಂಥ ಮುಖಾಂತರ ಇವತ್ತು ಅವ್ರನ್ನ ಲೋಕಸಭೆಗೆ ಕಳಿಸೋವಂಥ ಕೆಲಸ ಮಾಡಿಸ್ತೀವಿ. ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯದ ಪರವಾಗಿ ಧ್ವನಿಯನ್ನು ಎತ್ತುವಂಥ ಕೆಲಸ ಇವತ್ತು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮ ಕಾರ್ಯಕರ್ತರಿಗೆ, ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇವಾಗ ನೀವು ಹೇಳಿದ್ರಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಎಲ್ಲರೂ, ನೀವು ಕಂಗ್ರಾಚುಲೇಟ್ ಕೂಡ ಮಾಡಿದ್ರಿ. ಈಗಿನ ಯುವ ಜನತೆ ಆಗಿರ್ಲಿ ಅಥವಾ ಸಾರ್ವಜನಿಕರಾಗಿರ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾಕೆ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅನ್ನೋದಕ್ಕೆ ಒಂದೆರಡು ಕಾರಣಗಳನ್ನು ಕೊಡೋದಾದ್ರೆ, ಈಗ ಹಿಂದೆ ಇದ್ದಂಥ ಈಗಿರ್ತಕ್ಕಂಥ BJP ಅಭ್ಯರ್ಥಿನ ಅವರು ಶಾಸಕರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ತಾಲೂಕಿನ ಜನತೆ ನೋಡಿದ್ದಾರೆ. ಈಗ ನಮ್ಮ ರಕ್ಷಾರಾಮಯ್ಯ ಅವರು ಬಂದಿರೋದು ಯುವಕರು, ಸುಧಾಕರ್ಗನ್ನ ಸುಧಾಕರ್ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡಿದಂಥವರು. ಆದರೆ ನಮ್ಮ ರಕ್ಷಾರಾಮಯ್ಯನವರು ಸುಮಾರು ಸಾವಿರಾರು ಬಡ ಮಕ್ಕಳಿಗೆ ಉದ್ಯೋಗ ನೀಡುವಂಥ ಭರವಸೆಯನ್ನು ಕೊಟ್ಟು ಉದ್ಯೋಗ ಮೇಳವನ್ನು ಮಾಡಿ ಸುಮಾರು ಜನಕ್ಕೆ ಅನುಕೂಲ ಆಗಿದೆ. ಅಂಥ ಸುಮಾರು ಕಾರ್ಯಕ್ರಮಗಳನ್ನು, ಆಮೇಲೆ ಈಗ ಅವ್ರದ್ದೊಂದು ಆಸ್ಪತ್ರೆ ಇದೆ, ಸುಮಾರು ಬಡ ರೋಗಿಗಳಿಗೆ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ. ಅವ್ರು ಬರಬೇಕು ಅಂತೇಳಿ ನಾವು ಕೋರ್ತಾ ಇದ್ದೀವಿ. ಸರ್ ನಮಸ್ಕಾರ, ನಿಮ್ಮ ಹೆಸರು?
ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ ಸರ್? ಕಾಂಗ್ರೆಸ್ ಅಂದರೆ ಈಗ 10 ವರ್ಷದಿಂದ ಮೋದಿಯವ್ರಿಗೆ ಕೊಟ್ಟು ನಮ್ಮ ರೈತರಿಗೆ, ಸಣ್ಣ ಬಣ್ಣ ಇವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವ ಬಗ್ಗರಿಗೆ ಏನೂ ಇದಾದ ಒಂದು ಸೌಲಭ್ಯ ಇಲ್ಲ. ಒಂದು 60 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಲ್ರಿಗೂ ಒಂದೇ ಥರ ಅನುಕೂಲ ಆಗಿದೆ. ಈ ಮೋದಿಯವರು ಬಂದಾಗಿನಿಂದ ಯಾವುದೇ ಒಂದು ನಮಗೆ ಇದಿಲ್ಲ. ಹಾಗಿದ್ದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಯಾವ ರೀತಿಯಾದ ಸೌಲಭ್ಯಗಳನ್ನು ನೀವು ಕೇಳ್ತೀರಾ ಸರ್? ನಾವು ನಮ್ಮ ಮೊದಲು ಏನಿತ್ತು, ಮೊದಲು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇತ್ತು ಆ ಸೌಲಭ್ಯಗಳೆಲ್ಲ ಹೇಳ್ತೀವಿ. ನಾವು ಹೇಳಕ್ಕೆ ಮುಂಚಿತವಾಗಿ ಅವ್ರು ಕೊಡ್ತಾರೆ, ಅವರೇ ಮಾಡ್ತಾರೆ. ಓಕೆ, ಈ ಬಾರಿ ಏನು ಇಲ್ಲಿ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ ಸರ್, ಸಂಸದರಾಗಿ ಆಯ್ಕೆ ಆಗಬೇಕು ಅಂತ ನಿಮ್ಮ ಬೇಡಿಕೆ ಇದೆ. ಅವರು ಆಯ್ಕೆ ಆದರೆ ಯಾವ ರೀತಿಯಾಗಿ ಸಹಾಯ ಆಗುತ್ತೆ ಯುವಕರಿಗಾಗಿರ್ಲಿ, ಅಥವಾ ಇವಾಗ ತಾನೇ ಏನೋ ಡಿಗ್ರಿ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ, PG ಮಾಡಿರ್ತಾರೆ, ಇವ್ರಿಗೆಲ್ಲ ಯಾವ ರೀತಿಯಾಗಿ ಸಹಾಯ ಆಗ್ಬೋದು? ಅವ್ರ ಕಡೆಯಿಂದ ಯುವಕರು ಇದರಲ್ಲಿದ್ದಾರೆ, ಅವರು ಇನ್ನು ಮುಂದೆ ಬೆಳೀತಾರೆ. ಈಗ ಕೆಲವು ಅವರು ಹಾಸ್ಪಿಟ್ಲ್ ಕಡೆಯಿಂದ ನಮ್ಮೂರು ಕ್ಯಾನ್ಸರು ಇದ್ರಿಗೆಲ್ಲನೂ ಫ್ರೀಯಾಗಿ ಇದು ಮಾಡಿಕೊಟ್ಟಿದ್ದಾರೆ. ಆ ಥರ ಎಲ್ಲ ಇದಾಗುತ್ತೆ. ಎಜುಕೇಷನ್ವರೆಗೂ ಅವ್ರನಿಂದ ಸಹಾಯ ಆಗುತ್ತೆ, ಅದು ನಂಬಿದ್ದೀವಿ ನಾವು. ಅದು ಮಾಡಿಕೊಡ್ತಾರೆ ಅನ್ನೋದು ಭರವಸೆನೂ ಐತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟಲಕ್ಷ್ಮಯ್ಯ ಅಂತ. ವೆಂಕಟಲಕ್ಷ್ಮಯ್ಯ ಅವರೇ, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ. ಓಕೆ, ಈ ಬಾರಿ ನಿಮ್ಮ ಬೆಂಬಲ ಹಾಗಿದ್ದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷ ರಕ್ಷಾರಾಮಯ್ಯ ಅವರಿಗೆ. ನಮ್ಮ ಕರ್ನಾಟಕ ಸರ್ಕಾರ ಈಗಾಗಲೇ 5 ಗ್ಯಾರಂಟಿಗಳನ್ನು ಮಾಡಿ ಜನ ಮೆಚ್ಚಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಉತ್ಸುಕರಾಗಿದ್ದಾರೆ. ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ರಕ್ಷಾರಾಮಯ್ಯನವರು ಜನಗಳಿಗೆ ಭಾಳ ಅನುಕೂಲ ಮಾಡ್ತಾರೆ. ಅದರಿಂದ ಅವ್ರ ಮೇಲೆ ಒಲವು ಜಾಸ್ತಿ ಐತೆ. ಓಕೆ, ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಯಾವ ರೀತಿಯಾಗಿ ಉನ್ನತಿಯ ಎಡೆಗೆ ಸಾಗ್ಬೋದು ಅನ್ಸುತ್ತೆ ದೇಶ? ಮೊದಲು ಏನಿತ್ತು ಮನಮೋಹನ್ ಸಿಂಗ್ ಮಾಡಿದ್ದಂಥ ಕಾರ್ಯಗಳು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದೇ ಈ ಬಾರಿ ಏನು ಯುವಕರಿದ್ದಾರೆ ಇವರು ರಕ್ಷಾರಾಮಯ್ಯ ಅವರು, ಯಾವ ರೀತಿಯಾಗಿ ಅದು ಯುವಕರ ಮೇಲೆ ಒಂದು ಒಳ್ಳೆಯ ಪರಿಣಾಮವನ್ನು ಬೀರಬಹುದು ಅನ್ಸುತ್ತೆ ಸರ್ ನೀವು? ಒಳ್ಳೆ ಅವ್ರದ್ದು ಏನೈತೆ ಅವ್ರದ್ದು ಒಳ್ಳೆ ಪರಿಣಾಮ ಐತೆ. ಯುವಕರವರು ಅವರ ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲ್ ಇರ್ಬೋದು, ಕೈವಾರ ಇರ್ಬೋದು. ಅವರು ತಂದೆ ಮೊದಲು ಮಿನಿಸ್ಟರ್ ಆಗಿದ್ದರು ಕೇಂದ್ರದಲ್ಲೇ, ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಭರವಸೆ ನಮ್ಗೆ ಐತೆ. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ. ನಾವು ಮಾಜಿ ನಂಬರು ಕಾಂಗ್ರೆಸ್ಸಲ್ಲಿ. ನಮಗೆ ಈಗ ಬಂದಿರೋ ರಕ್ಷಾರಾಮಯ್ಯ ಅಂತವರು ನಮಗೆ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ಐತೆ ನಮಗೆ. ಅವ್ರಿಗೆ ನಾವೆಲ್ಲ ಓಟ್ ಹಾಕಿ ಸರ್ ಗೆಲ್ಸ್ಕೊಬೇಕನ್ನೋದು ಈ ಅಭಿಪ್ರಾಯ ಐತೆ. ಮತ್ತು ಇನ್ನೊಂದೇನೆಂದರೆ ಈ SC ST ಎಲ್ಲರೂ ಅಷ್ಟೇ, ನಾವು ಅದಕ್ಕೆ ವೋಟ್ ಮಾಡ್ತೀವಿ. ನಾವು ಈ ಸಾರಿ ಅವ್ರ ಬೆಂಬಲ ಕೊಟ್ಟು ಅವ್ರು ಗೆಲ್ಸ್ಕೊಂಬರ್ತೀರಿ. ಮುಂದೆ ಏನಿತ್ತು ಆ ಥರನೇ ನಮ್ಮ ಕಾಂಗ್ರೆಸ್ ಮಾಡ್ತಾರೆ ಅನ್ನೋದು ನಂಬಿಕೆ ಐತೆ. ಅದಕ್ಕೆ ಮಾಡ್ತೀರಿ ಸರ್, ಅದನ್ನು ಮಾಡ್ತೀರಿ ಅಂದು ನಾವು ಭರವಸೆ ಕೊಡ್ತೀವಿ ಸರ್. ಈ ಬಾರಿ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ನಾವು ವೋಟ್ ಮಾಡಬೇಕು ಅನ್ನೋದಕ್ಕೆ, ಅಂದರೆ ಬೇರೆ ಜನತೆ ವೋಟ್ ಹಾಕಿ ಅನ್ನೋದಕ್ಕೆ ಏನು ಕಾರಣಗಳು, ಏನು ಈ ರೀತಿಯಾಗಿ ಒಂದು 2 ಕಾರಣಗಳನ್ನು ಕೊಟ್ಟರೆ ಯಾವ ರೀತಿ ಇರ್ಬೋದು ಸರ್? ಈಗ ಬಂದಿರೋ ಮೊನ್ನೆ ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುಧಾಕರ್ ಅವರು. SC ST ಅವ್ರಿಗೆ ಬೇಕಾಗಿಲ್ವಂತ. ನಮ್ಮ ಜನ ನಮ್ಮ ಒಕ್ಕಲಿಗರಿಗೆ ಮಾತ್ರ ಹಾಕಿದ್ರೆ ಓಟ್ ಸಾಕು, ನಾವು ಗೆಲ್ಬಿಡ್ತೀರ ಅನ್ನೋ ಭರವಸೆ ಅವರ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ನಾವೆಲ್ಲ ಯಾರೂ BJPಗೆ ಓಟ್ ಹಾಕೋದಿಲ್ಲ. ನಮ್ಗೆ ಈಗ ಅವ್ರ ರಾಮಯ್ಯ ಅವ್ರಿಗೆ ಓಟ್ ಹಾಕಿ ಅವನ್ನೇ ಗೆಲ್ಸ್ಕೊತೀರ ಅಂತ ಒಂದು ಭರವಸೆ ಕೊಡ್ತೀವಿ ಸರ್.